ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವೇನ್ ನೋಡೋಣ ಅಂತಂದ್ರೆ ಕೆಸೆಟ್ ಜನರಲ್ ಪೇಪರ್ ಜಿಕೆ ಪೇಪರ್ಗೆ ಸಂಬಂಧಪಟ್ಟಂತಹ ಟಾಪ್ 10 ಕ್ವಶನ್ಸ್ ಅನ್ನು ನೋಡೋಣ. ಫ್ರೆಂಡ್ಸ್, ಈ ಪ್ರಶ್ನೆಗಳು ಈಗಾಗಲೇ ಕೆಸೆಟ್ ಪರೀಕ್ಷೆಗಳಿಗೆ ಕೇಳಿರ್ತಕ್ಕಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ದಂತಹ ಪ್ರಶ್ನೆಗಳು ಇವು. ಈ ಪ್ರಶ್ನೆಗಳು ಓದೋದ್ರಿಂದ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗದಂತಹ ಚಾನ್ಸಸ್ಗಳು ಬಹಳ ಇರ್ತವ. ಸೊ ಹಾಗಾಗಿ ನಾವು ದಿನಾಲು ಪ್ರತಿದಿನ ರಾತ್ರಿ 8 ಗಂಟೆಗೆ ಜಿಕೆ ಪೇಪರ್ಗೆ ಸಂಬಂಧಪಟ್ಟಂತ ಟಾಪ್ 10 ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ ಕೂಡ ನಾವು 10 ಪ್ರಶ್ನೆಗಳನ್ನ ನೋಡೋಣ. ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ಈಗಾಗಲೇ ಕೆಸೆಟ್ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನೀವು ನೋಡಬಹುದು. ಓಕೆ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆನ ನೋಡೋಣ. ಫ್ರೆಂಡ್ಸ್, ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ನೀವು ಪಾಠ ಮಾಡು ಅಂತ ಹೇಳ್ತಿರ್ಲ, ಅದೇ ಸಬ್ಜೆಕ್ಟ್ ಮೇಲೆ ನಾವು ಪಾಠ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಸೆಟ್ಗೆ ಜಾಸ್ತಿ ದೂರ ಇಲ್ಲ, ಬರೀ ಈ ಸದ್ ಇರೋದಂತಂದ್ರೆ ಬರೀ ಒಂದ್ 40 ದಿನ ಅಷ್ಟೇ ಇರ್ಬೋದು. ಹೀಗಾಗಿ ನೀವು ಸ್ಪೀಡ್ ಮಾಡ್ರಿ, ಒಂದ್ ಸ್ವಲ್ಪ ಸ್ಟಡಿ ಮಾಡೋದನ್ನ ಸ್ವಲ್ಪ ಸ್ಪೀಡ್ ಮಾಡ್ರಿ. ದಿನಾಲು ಏನಿಲ್ಲ ಅಂತಂದ್ರೂ ಒಂದು ಹಳೆ ಪ್ರಶ್ನೆ ಪತ್ರಗಳನ್ನ ಬಿಡಿಸ್ತಕ್ಕಂತ ಪ್ರಯತ್ನ ಮಾಡ್ರಿ. ಮೊದಲನೇ ಪ್ರಶ್ನೆ ನೋಡೋಣ. ಮರ ಕಡಿಯುವುದರ ವಿರುದ್ಧ ಕರ್ನಾಟಕದಲ್ಲಿ ವ್ಯಾಪಿಸಿದ ಚಳುವಳಿ ಯಾವುದು? ಆಪ್ಷನ್ಸ್ ಎ ಚಿಪ್ಕೋ ಚಳುವಳಿ, ಬಿ ಕೈಗಾ ಚಳುವಳಿ, ಸಿ ಅಪ್ಪಿಕೋ ಚಳುವಳಿ, ಡಿ ನಂದಿಕೂರು ಚಳುವಳಿ. ಆಪ್ಷನ್ಸ್ ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಪ್ಪಿಕೋ ಚಳುವಳಿ. ಕರ್ನಾಟಕದಲ್ಲಿ ಆರಂಭವಾದಂತಹದ್ದು ಯಾವುದು ಅಂತಂದ್ರೆ ಅದು ಅಪ್ಪಿಕೋ ಚಳುವಳಿ. ಅರಣ್ಯ ನಾಶದ ವಿರುದ್ಧ ಅರಣ್ಯ ಸಂರಕ್ಷಣೆ ಮಾಡಕ್ಕ ಸಲುವಾಗಿ ಆರಂಭವಾದಂತಹ ಚಳವಳಿ ಯಾವುದು ಅಂತಂದ್ರೆ ಅದು ಅಪ್ಪಿಕೋ ಚಳವಳಿ. ಇದನ್ನ ಕರ್ನಾಟಕದಲ್ಲಿ 1983ರಲ್ಲಿ ಈ ಚಳವಳಿಯನ್ನ ಆರಂಭ ಮಾಡ್ತಾರೆ. ಯಾರು ಅಂತಂದ್ರೆ ಪಾಂಡುರಂಗ ಹೆಗಡೆ ಅವರು ಆರಂಭ ಮಾಡ್ತಾರೆ. ಇದು ಮೊದಲಿಗೆ ಆರಂಭವಾಗಿದ್ದು ಯಾವ ಚಳವಳಿಯಿಂದ ಇದು ಪ್ರೇರಿತವಾಗಿತ್ತು ಅಂತಂದ್ರೆ ಇದು ಚಿಪ್ಕೋ ಚಳುವಳಿಯಿಂದ ಇದು ಪ್ರೇರಿತವಾಗಿರ್ತಕ್ಕಂಥದ್ದು. ಚಿಪ್ಕೋ ಅಂತಂತಂದ್ರೆ ಅಪ್ಪಿಕೋ ಅಂತಾನೆ, ಇದು ಕನ್ನಡದಲ್ಲಿ ಅಪ್ಪಿಕೋ ಅಂತ ಕರೆದ್ರೆ ಹಿಂದಿಯಲ್ಲಿ ಚಿಪ್ಕೋ ಅಂತ ಕರೀತಾರೆ. ಮೊದಲು ಆರಂಭವಾದದ್ದು ಚಿಪ್ಕೋ ಚಳುವಳಿ. ಇದು ಚಿಪ್ಕೋ ಚಳುವಳಿ 1973ರಲ್ಲಿ ಇದು ಉತ್ತರಾಖಂಡದಲ್ಲಿ ಆರಂಭವಾಗಿರ್ತಕ್ಕಂತಹ ಚಳುವಳಿ. ಎರಡನೇ ಪ್ರಶ್ನೆ, ಸಾರಾಂಶ ಆಧಾರಿತ ಮೌಲ್ಯಮಾಪನ ಎಂದರೇನು? ಆಪ್ಷನ್ಸ್ ಎ ಯೋಜನೆಯ ಕಾರ್ಯರೂಪಕ್ಕೆ ಸಿದ್ಧಗೊಳಿಸುವುದು, ಸಮೀಕ್ಷಾ ಪೂರ್ವ ಅಧ್ಯಯನ, ಸಿ ಪ್ರಯೋಗಾತ್ಮಕ ಅಧ್ಯಯನ, ಡಿ ಮೂಲತಃ ಪರಿಣಾಮ ಅಧ್ಯಯನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೂಲತಃ ಪರಿಣಾಮ ಅಧ್ಯಯನ. ಸಾರಾಂಶ ಆಧಾರಿತ ಮೌಲ್ಯಮಾಪನ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಮೂಲತಃ ಪರಿಣಾಮ ಅಧ್ಯಯನ. ಮೂರನೇ ಪ್ರಶ್ನೆ ನೋಡೋಣ ನಾವು. ಮೌಲ್ಯಮಾಪನ ಅಳತೆ ಮಾಪನಕ್ಕಿಂತ ಭಿನ್ನ, ಹಾಗಾದರೆ ಹೇಗೆ? ಆಪ್ಷನ್ಸ್ ಎ ಪರಿಮಾಣಾತ್ಮಕ ನಿರ್ಣಯದ ಪ್ರಕ್ರಿಯೆ, ಬಿ ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ, ಸಿ ಗುಣಾತ್ಮಕ ನಿರ್ಣಯದ ಪ್ರಕ್ರಿಯೆ, ಡಿ ಅಂಕಗಳಿಗೆ ಆಧಾರದ ಮೇಲೆ ನಿರ್ಣಯ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ. ಮೌಲ್ಯಮಾಪನವು ಅಳತೆ ಮಾನಕ್ಕಿಂತ ಭಿನ್ನ ಹೇಗೆ ಅಂತಂದ್ರೆ ಅದು ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ ಆಗೋದ್ರಿಂದ ಅದು ಭಿನ್ನವಾಗಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ನಿಮಿಷ ಸರ್, ಇದು ಓ ಆಗೋದಿತ್ತು, ಇದು ಮಿಸ್ಟೇಕ್ ಆಗಿ ಬ ಆಗೈತಿ, ಇದು ಓ. ಕೆಳಗಿನವುಗಳಲ್ಲಿ ಒಂದು ಕಲಿಕೆಯ ಮೂಲಭೂತ ಅಂಶ. ಆಪ್ಷನ್ಸ್ ಎ ಅಳವಡಿಕೆ, ಬಿ ಗ್ರಹಿಕೆ, ಸಿ ಸಂಜ್ಞಾನ, ಡಿ ಶಿಕ್ಷಣ ಸಾಧನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಸಂಜ್ಞಾನ. ಕಲಿಕೆಯ ಮೂಲಭೂತ ಅಂಶ ಯಾವುದು ಅಂತಂದ್ರೆ ಅದು ಸಂಜ್ಞಾನ. ನೆಕ್ಸ್ಟ್ ಐದನೇ ಪ್ರಶ್ನೆ, ಇವುಗಳು ಶೈಕ್ಷಣಿಕ ವಿಷಯದ ರಚನೆಗೆ ಮೂಲಭೂತ ಅಂಶಗಳು. ಆಪ್ಷನ್ಸ್ ಎ ಉದ್ದೇಶ, ಪಠ್ಯಕ್ರಮ, ನಿಯಮಗಳು, ಶಿಕ್ಷಣ ಸಾಧನಗಳು, ಪರೀಕ್ಷೆ. ಆಪ್ಷನ್ಸ್ ಬಿ ಉದ್ದೇಶ, ವಿಷಯ, ಸಂದರ್ಭ, ವಿಧಾನಗಳು, ಮೌಲ್ಯೀಕರಣ. ಸಿ ಪಠ್ಯಕ್ರಮ, ಶಿಕ್ಷಣ ವಿಧಾನ, ಮೌಲ್ಯೀಕರಣ, ಮೌಲ್ಯಮಾಪನ. ಡಿ ಪಠ್ಯಕ್ರಮ, ಶಿಕ್ಷಣ ವಿಧಾನ, ಕಲಿಕೆಯ ಪರಿಣಾಮ, ಮೌಲ್ಯಮಾಪನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ ಬಿ ಶೈಕ್ಷಣಿಕ ವಿಷಯದ ರಚನೆಗೆ ಮೂಲಭೂತ ಅಂಶಗಳು ಯಾವ ಇರಬೇಕು ಅಂತಂದ್ರೆ ಆಪ್ಷನ್ಸ್ ಬಿ ಉದ್ದೇಶ, ವಿಷಯ, ಸಂದರ್ಭ, ವಿಧಾನಗಳು, ಮೌಲ್ಯೀಕರಣ. ಅಂತಂದ್ರೆ ಒಂದು ಶೈಕ್ಷಣಿಕವಾಗಿ ನಾವು
ಸಿಲೆಬಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಮೊದಲು ಏನ್ ಮಾಡಬೇಕು, ಅದ್ರ ಕುರಿತಾದಂತಹ ಉದ್ದೇಶಗಳು ಏನೆಲ್ಲ ಉದ್ದೇಶಗಳನ್ನ ಒಳಗೊಂಡಿರ್ಬೇಕು, ಒಂದು ವಾರ್ಷಿಕವಾಗಿ ಒಂದು ಪ್ಲಾನಿಂಗ್ ಅನ್ನ ಹೇಗ್ ಹಾಕೋಬೇಕಂತ ಹೇಳಕ್ಕೆ ಏನ್ ಇರ್ಬೇಕು ಅಂತ ಹೇಳಕ್ಕೆ ಮೊದಲು ಉದ್ದೇಶಗಳನ್ನ ರೆಡಿ ಮಾಡ್ಕೋಬೇಕು. ಅದ್ರ ತಕ್ಕಂತೆ ಒಂದು ಸಬ್ಜೆಕ್ಟ್ ಅಂದ್ರ ವಿಷಯಗಳನ್ನ ರೆಡಿ ಮಾಡ್ಕೋಬೇಕು, ಸಂದರ್ಭವನ್ನ ಮಾಡ್ಕೋಬೇಕು. ನೆಕ್ಸ್ಟ್ ವಿಧಾನಗಳು, ಯಾವ್ಯಾವ ವಿಧಾನಗಳು ಬರ್ಬೇಕು, ಹೇಗೆ ಪಾಠ ಮಾಡ್ಬೇಕು ಅನ್ನೋದನ್ನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದನ್ನ ಮೌಲ್ಯೀಕರಣ ಮಾಡ್ಬೇಕು. ನೆಕ್ಸ್ಟ್ 6ನೇ ಪ್ರಶ್ನೆ, ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ವಿನಿಮಯದ ಅಧ್ಯಯನ. ಆಪ್ಷನ್ಸ್ ಎ ಬಯಾಲಜಿ, ಬಿ ಸೈಕಾಲಜಿ, ಸಿ ಎನ್ವಿರಾನ್ಮೆಂಟ್ ಸೈನ್ಸ್, ಡಿ ಏಕಾಲಜಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ಸ್ ಡಿ ಏಕಾಲಜಿ. ಜೀವಿಗಳ ಮತ್ತು ಅವುಗಳ ಪರಿಸರದ ಬಗ್ಗೆ ನಡುವಿನ ಅಧ್ಯಯನ ಯಾವ್ದಂತ ಕರೀತಾರೆ ಅಂತಂದ್ರೆ ಅದು ಏಕಾಲಜಿ ಅಂತ ಕರೀತಾರೆ. ಇನ್ನು ಬಯಾಲಜಿ ಯಾವ್ದರ ಕುರಿತು ಅಂತಂದ್ರೆ ಜೀವಶಾಸ್ತ್ರದ ಕುರಿತು ಅಧ್ಯಯನ ಮಾಡೋದು ಬಯಾಲಜಿ ಆದ್ರೆ ಮನೋವಿಜ್ಞಾನದ ಕುರಿತು ಅಧ್ಯಯನ ಮಾಡೋದು ಸೈಕಾಲಜಿ, ಪರಿಸರ ವಿಜ್ಞಾನ ಕುರಿತು ಅಧ್ಯಯನ ಮಾಡೋದು ಎನ್ವಿರಾನ್ಮೆಂಟ್ ಸೈನ್ಸ್. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆ, ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ. ಆಪ್ಷನ್ಸ್ ಎ ಯೂಟ್ರೋಫಿಕೇಶನ್, ಬಿ ಕಂಜೆಕ್ಷನ್, ಸಿ ಆಕ್ಸಿಡೇಷನ್, ಡಿ ಪ್ರಿಸಿಪಿಟೇಷನ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಯೂಟ್ರೋಫಿಕೇಶನ್. ಫ್ರೆಂಡ್ಸ್, ಎಕ್ಸಾಮ್ಗಳಲ್ಲಿ ಕೂಡ ಅವರು ಒಂದು ಕರೆಕ್ಟ್ ಆಗಿ ಕನ್ನಡದ ಕೇಳಂಗಿಲ್ಲ, ಅದನ್ನ ಇಂಗ್ಲಿಷ್ ಇದ್ದಿದ್ದೇ ಈ ರೀತಿ ಕನ್ನಡದ ಟ್ರಾನ್ಸ್ಲೇಟ್ ಮಾಡ್ಕೆ ಕೇಳ್ತಾರ ಅವರು. ಹಿಂಗಾಗಿ ನಾವು ಇಂಗ್ಲಿಷ್ನು ಗೊತ್ತಿರಬೇಕು, ಅದನ್ನ ಕನ್ನಡನು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ 8ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನಾ ವಿಧಾನ. ಆಪ್ಷನ್ಸ್ ಎ ಸಂದರ್ಶನ ವಿಧಾನ, ಬಿ ಸಮೀಕ್ಷಾ ವಿಧಾನ, ಸಿ ಪ್ರಯೋಗಾತ್ಮಕ ವಿಧಾನ, ಡಿ ಐತಿಹಾಸಿಕ ವಿಧಾನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಐತಿಹಾಸಿಕ ವಿಧಾನ. ಗುಣಾತ್ಮಕ ಸಂಶೋಧನಾ ವಿಧಾನ ಯಾವುದು ಅಂತಂದ್ರೆ ಅದು ಐತಿಹಾಸಿಕ ವಿಧಾನ. ಗುಣಾತ್ಮಕ ಸಂಶೋಧನೆ ಅಂದ್ರೆ ಏನು ಅಂತಂದ್ರೆ ನೈಜ ಪ್ರಪಂಚದ ಸಮಸ್ಯೆಗಳಿಗೆ ಆಳವಾದ ಒಳನೋಟಗಳನ್ನ ಅನ್ವೇಷಿಸುವ ಮತ್ತು ಒದಗಿಸುವ ಸಂಶೋಧನೆಯ ಒಂದು ವಿಧ ಆಗಿದೆ ಗುಣಾತ್ಮಕ ಸಂಶೋಧನೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. 9ನೇ ಪ್ರಶ್ನೆ, ಮನೋಭಾವವನ್ನ ಈ ಕೆಳಗಿನ ಮಾಪನ ಬಳಸಿ ಅಳೆಯಬಹುದು. ಆಪ್ಷನ್ಸ್ ಎ 5 ಬಿಂದು ಮಾಪನ, ಬಿ ವೇವ್ ಫಾರ್ಮ್, ಸಿ ರಿಕ್ಟರ್ ಮಾಪನ, ಡಿ ಲೈಕರ್ಟ್ ಮಾಪನ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಲೈಕರ್ಟ್ ಮಾಪನ. ಮನೋಭಾವವನ್ನ ಈ ಯಾವುದು ಮುಖಾಂತರ ಮಾಪನ ಬಳಸಿ ಅಳೆಯಬಹುದು ಅಂತಂದು ಲೈಕರ್ಟ್ ಮಾಪನ ಬಳಸಿ ಅದನ್ನ ಮನೋಭಾವವನ್ನ ಅಳೆಯಲಾಗುತ್ತ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನ ಬಳಸಲಾಗುತ್ತದೆ. ಆಪ್ಷನ್ಸ್ ಎ ಸೌಂಡ್ ಫೋರ್ಜೆ, ಬಿ ಗ್ರಾಮರ್ಲಿ, ಸಿ ಟರ್ನಿಟಿನ್, ಡಿ ಫಾಸ್ಟ್ ಪೆನ್ಸಿಲ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ನಿಟಿನ್. ಇದು ಕೃತಿ ಚೌರ್ಯ ಪರೀಕ್ಷೆ ಬಳಸಲಿಕ್ಕೆ ಈ ತಂತ್ರಾಂಶವನ್ನ ಬಳಸಲಾಗುತ್ತದೆ. ಫ್ರೆಂಡ್ಸ್, ಇವತ್ತಿಗೆ 10 ಪ್ರಶ್ನೆಗಳು. ನಾವು ಮುಂದಿನ ತರಗತಿಯಲ್ಲಿ ಮತ್ತೆ 10 ಪ್ರಶ್ನೆಗಳನ್ನು ನೋಡೋಣ. ನೀವೆಲ್ಲವುಗಳು ಇದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ಏನಾದ್ರೂ ಹೇಳ್ಬೇಕು ಕೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇನ್ನು ಯಾವ ತರಗತಿ ಬೇಕು ನಿಮ್ಗೆ ಆ ತರಗತಿಗಳನ್ನ ಮಾಡೋಣ. ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಯಾಕಂತಂದ್ರೆ ನಿಮ್ ಕಮೆಂಟು, ನಿಮ್ಮ ಒಂದು ಲೈಕ್ ನಮ್ಗೆ ಸ್ಫೂರ್ತಿ, ಇನ್ನು ಹೆಚ್ಚಿನ ಮಟ್ಟದಲ್ಲಿ ವಿಡಿಯೋಗಳನ್ನ ಮಾಡ್ಲಿಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತ. ನಿಮ್ಗೆ ಕ್ಲಾಸ್ ಬೇಕಿತ್ತು ಅಂತಂದ್ರೆ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.